ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ಭರಾಟೆ. ನಾಳೆ ದಲಿತ ಸಮುದಾಯದ ಶಾಸಕ ಸಚಿವರ ಸಭೆ, ಡಿನ್ನರ್ ಸಭೆ ಆಯೋಜಿಸಿದ ಹೋಮ್ ಮಿನಿಸ್ಟರ್. ಇದುವೇ ಚದುರಂಗದ ಮೊದಲ ಸ್ಟೋರಿ, ಡಿನ್ನರ್ ಡಿಶುಮ್. ಇದು ಊಟದ ಆಟ ಅಲ್ಲ, ಊಟದ ಆಟಕ್ಕಿಂತ ಕೂಡ ಮೇಲಿರುವಂಥದ್ದು. ಯಾಕೆಂದರೆ ಊಟದ ಆಟದಲ್ಲಿ ಒಂದಿಷ್ಟು ಮಾತುಕತೆಗಳು ಮಾತ್ರ ನಡೀತದೆ. ಇದು ಅದರಿಂದ ಆಚೆಗೆ ನಡೀಬಹುದಾಗಿರುವಂಥ ರಾಜಕೀಯದ ಲೆಕ್ಕಾಚಾರದ ಕೂಟ ಇದು. ಹೀಗಾಗಿ ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಜೋರಾಗ್ತಾ ಇದೆ ಡಿನ್ನರ್ ಪಾಲಿಟಿಕ್ಸ್. ಆಗ ಹೊಸ ವರ್ಷದ ನೆಪ ಇತ್ತು, ಈಗ ದಲಿತ ಸಂಘಟನೆಯ ಲೆಕ್ಕಾಚಾರ ಮನೆ ಮಾಡಿದೆ. ಕಾಂಗ್ರೆಸ್ನಲ್ಲಿ ದಿನೇ ದಿನೇ ಡಿನ್ನರ್ ಪಾಲಿಟಿಕ್ಸ್, ಒಬ್ಬರಾದ ಮೇಲೊಬ್ಬರು ಡಿನ್ನರನ್ನು ಕರೀತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ದಲಿತ ಸಮುದಾಯದ ನಾಯಕರುಗಳು ಈ ಒಂದು ಡಿನ್ನರ್ ಪಾಲಿಟಿಕ್ಸನ್ನು ಮಾಡ್ತಾ ಇರೋದು ವಿಶೇಷ. ಮೊನ್ನೆ ಹೊಸ ವರ್ಷದ ನೆಪದಲ್ಲಿ ಎಲ್ಲರೂ ಜೊತೆ ಸೇರಿದ್ರು. ಈಗ ದಲಿತ ಸಂಘಟನೆಯ ಲೆಕ್ಕಾಚಾರವನ್ನು ಹಾಕಿದ್ದಾರೆ. ನಾಳೆ ಡಿನ್ನರ್ ಮೀಟ್ ಆಯೋಜಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ರಾಜ್ಯದ ಗೃಹ ಸಚಿವರು ತಮ್ಮ ಆಪ್ತರು ಅಂದರೆ ಸಚಿವರುಗಳು, ಮಾಜಿ ಶಾಸಕರುಗಳು, ಹಾಲಿ ಶಾಸಕರುಗಳು ಇವರುಗಳನ್ನು ಕರೆದಿದ್ದಾರೆ, ಊಟಕ್ಕಾಗಿ ಕರೆದಿದ್ದಾರೆ. ದಲಿತ ಸಮುದಾಯದ ನಾಯಕರುಗಳನ್ನೇ ಇದಕ್ಕಾಗಿ ವಿಶೇಷವಾಗಿ ಆಯ್ದು ಕರೆಸ್ಕೊಳ್ತಾ ಇದ್ದಾರೆ. ಹಾಗಾದರೆ ಯಾವ ಕಾರಣಕ್ಕಾಗಿ ಈ ಡಿನ್ನರ್, ಇದರ ಉದ್ದೇಶ ಏನು, ಯಾವ ಸ್ವರೂಪದಲ್ಲಿ ಇದು ನಡೆಯುತ್ತೆ, ಇದರಲ್ಲಿರುವಂಥ ಲೆಕ್ಕಾಚಾರ ಏನು ಅನ್ನೋದನ್ನು ನಿಮಗೆ ವಿವರಿಸುವಂತಹ ಪ್ರಯತ್ನವನ್ನು ಇವತ್ತಿನ ಚದುರಂಗದಲ್ಲಿ ಮಾಡ್ತೀನಿ. ಭಾಳ ಮುಖ್ಯವಾಗಿ ಪರಮೇಶ್ವರ್ ಅವರು ಆಯೋಜನೆ ಮಾಡ್ತಾ ಇರುವಂತಹ ಡಿನ್ನರ್ ಇದು. ಮೊನ್ನೆ ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್ ಆಯಿತು, ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಭಾಗಿಯಾಗಿದ್ದರು. ಆದರೆ ಪರಮೇಶ್ವರ್ ಅವರ ಡಿನ್ನರ್ನಲ್ಲಿ ಮುಖ್ಯಮಂತ್ರಿಯವರು ಭಾಗಿಯಾಗ್ತಾರೆ ಇಲ್ಲೋ ಗೊತ್ತಿಲ್ಲ. ಆದರೆ ದಲಿತ ಸಮುದಾಯದ ಶಾಸಕರು, ಮಾಜಿ ಶಾಸಕರ ಸಭೆಯನ್ನು ಕರೆದಿದ್ದಾರೆ ಪರಮೇಶ್ವರ್. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂಥದ್ದೊಂದು ಸಭೆಯನ್ನು ಕರೆದಿದ್ದಾರೆ. ತಮ್ಮ ಸಮುದಾಯಕ್ಕೆ ಸೇರಿದಂಥವರ ಸಭೆಯನ್ನು ಕರೆದಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ದಲಿತ ಶಾಸಕರನ್ನು ಒಟ್ಟುಗೂಡಿಸಿ ಬೆಂಬಲ ಕೇಳ್ತಾ ಇದ್ದಾರಾ ಡಾಕ್ಟರ್ ಜಿ ಪರಮೇಶ್ವರ್ ಅನ್ನುವಂತಹ ಅನುಮಾನವೂ ಕೂಡ ಇದ್ದೇ ಇರುವಂಥದ್ದು. ಯಾಕಂದರೆ ಇಲ್ಲಿ ದಲಿತ ಶಾಸಕರನ್ನು ಅವರು ಜೊತೆ ಕೂಡಿಸ್ತಾ ಇರುವಂಥದ್ದು, ಮಾಜಿ ಶಾಸಕರನ್ನು ಕರೀತಾ ಇರುವಂಥದ್ದು, ಈ ಮೂಲಕವಾಗಿ ಅವರ ಬೆಂಬಲವನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಸಮುದಾಯದ ಬೆಂಬಲ ತನ್ನ ಜೊತೆಗೆ ಇದೆ, ತನ್ನ ಬೆನ್ನಿಗೆ ಇದೆ ಅನ್ನೋದನ್ನು ತೋರಿಸ್ಕೊಳ್ಳುವಂಥದ್ದಕ್ಕೆ ಒಂದು ಅವಕಾಶದ ರೀತಿಯಲ್ಲೂ ಕೂಡ ಗೃಹ ಸಚಿವರು ಮುಂದಡಿಯನ್ನು ಇಟ್ಟಿದ್ದಾರೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ವಿಶೇಷವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸಿಎಂ ಬದಲಾವಣೆಯ ಚರ್ಚೆಯ ನಡುವೆ ಪರಮೇಶ್ವರ್ ಅವರು ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂತಹ ಒಂದಿಷ್ಟು ಅನುಮಾನ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ, ಸಿಎಂ ಬದಲಾವಣೆಯ ಚರ್ಚೆಯ ನಡುವೆ ಪರಮೇಶ್ವರ್ ಅವರು ತಂತ್ರಗಾರಿಕೆಯನ್ನು ಹೆಣಿತಾ ಇದ್ದಾರೆ. ಅದೇ ಕಾರಣಕ್ಕಾಗಿ ಎಲ್ಲರನ್ನು ಕರೆಸಿ ಊಟಕ್ಕೆ ಕರೀತಾ ಇದ್ದಾರೆ. ಜನವರಿ 8ರಂದು ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿದೆ ಈ ಡಿನ್ನರ್ ಸಭೆ. ಹಿಂದೆ PCC ಅಧ್ಯಕ್ಷ ಆಗೋದಕ್ಕಿಂತ ಪೂರ್ವದಲ್ಲೂ ಕೂಡ, ಅಂದರೆ 2013ರ ಚುನಾವಣೆಗಿಂತ ಪೂರ್ವದಲ್ಲಿ ಅವರು ಯಾವಾಗ PCC ಅಧ್ಯಕ್ಷರಾಗಿದ್ದರು ಅದರ ಪೂರ್ವದಲ್ಲೂ ಕೂಡ ಅವರು ಇಂಥದ್ದೇ ಒಂದು ಡಿನ್ನರ್ ಸಭೆಯನ್ನು ಆಯೋಜನೆ ಮಾಡಿದರು ದಲಿತ ಸಮುದಾಯದ ನಾಯಕರುಗಳಿಗೆ. ಭಾಳ ಎಲ್ಲರೂ ಬಂದು ಕೂತು ಮಾತನಾಡಿ ಅದರ ಪರಿಣಾಮವಾಗಿ ಮುಂದೆ PCC ಅಧ್ಯಕ್ಷರಾಗಿದ್ದು ಕೂಡ ಇತಿಹಾಸ. ಹೀಗೆ ಈಗ ಜನವರಿ 8ರಂದು ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿದೆ ಒಂದು ಡಿನ್ನರ್ ಸಭೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ. ಪಕ್ಷ ಹಾಗೂ ಸರ್ಕಾರದಲ್ಲಿ ಸ್ಥಾನಮಾನದ ಬಗ್ಗೆ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡುವ ಉದ್ದೇಶವನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೊಂದಿದ್ದಾರಾ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಥವಾ ಕುತೂಹಲ ಅಥವಾ ಅನುಮಾನ. ಇದು ಈಗ ಸದ್ಯಕ್ಕೆ ಇರುವಂಥದ್ದು. ಪಕ್ಷ ಹಾಗೂ ಸರ್ಕಾರದಲ್ಲಿ ಸ್ಥಾನಮಾನದ ಬಗ್ಗೆ ಹೈಕಮಾಂಡ್ನವರಿಗೆ ಸಂದೇಶ ರವಾನೆ ಮಾಡುವಂತಹ ಕೆಲಸವನ್ನು ಪರಮೇಶ್ವರ್ ಅವರು ಮಾಡ್ತಾ ಇದ್ದಾರೆ ಅಂತಕೊಂಡು. ಹಾಗಾದರೆ ಡಿನ್ನರ್ ಮೀಟ್ ಬಗ್ಗೆ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಎಂಥದ್ದು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ನಾವು ಹಿಂದೆ ಡಿನ್ನರ್ ಪಾರ್ಟಿಗೆ ಸೇರಿದ್ವು ಹೊಸ ವರ್ಷದ ವಿಚಾರಕ್ಕಾಗಿ. ಅಂದರೆ ಮೊನ್ನೆ ಜನವರಿ 2ನೇ ತಾರೀಕಿನಂದು ನಾವೇನು ಡಿನ್ನರ್ ಮೀಟ್ ಮಾಡಿದ್ವಿ, ಜನವರಿ 2ರಂದು ಅವತ್ತು ಡಿನ್ನರ್ ಮೀಟ್ ಮಾಡಿರುವಂಥದ್ದು ಕೇವಲ ಹೊಸ ವರ್ಷದ ಕಾರಣಕ್ಕಾಗಿ. ಆದರೆ ನಾವು ಈಗ ಮುಂದೆ ಮಾಡ್ತಾ ಇರುವಂಥದ್ದು SC/ST ಸಮಾವೇಶವನ್ನು ಮಾಡಬೇಕಾಗಿದೆ, SC/ST ಸಮುದಾಯಗಳವರ ಸಮಾವೇಶವನ್ನು ಮಾಡಬೇಕಾಗಿದೆ. ಅದಕ್ಕಾಗಿ ಈ ಒಂದು ಸಭೆ, ಈ ಒಂದು ಡಿನ್ನರ್ ಮೀಟಿಂಗ್ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಿದ್ದಾರೆ. ಅಧಿಕಾರಕ್ಕೆ ಬಂದ ಮೇಲೆ ಧನ್ಯವಾದ ಹೇಳೋದಕ್ಕೆ ಸಮಯ ಸಿಕ್ಕಿಲ್ಲ. ಪಾಪ 2 ವರ್ಷ ಆಗ್ತಾ ಬಂತು, 1.5 ವರ್ಷ ಕಳೆದು 1.25 ವರ್ಷ ಕಳೀತಾ ಬಂತು. ಈಗ ಅವರಿಗೆ ಸಮಯ ಸಿಕ್ಕಿದೆ ಅಂತ ಧನ್ಯವಾದ ಹೇಳೋದಕ್ಕೆ ತಮ್ಮ ಸಮುದಾಯದವರಿಗೆ. ಅಂದರೆ ತಮ್ಮ ಸಮುದಾಯದವ್ರನ್ನ ಆರಿಸಿ ಕಳಿಸಿರುವಂತಹ ಸಮುದಾಯದವ್ರನ್ನ ಇಷ್ಟು ಸಮಯದವರೆಗೆ ಮರೆತು ಬಿಟ್ಟಿದ್ರ. ಈಗ ಧನ್ಯವಾದ ಹೇಳೋದಕ್ಕಾಗಿ ಹಿಂದೆ ಅವರಿಗೆ ಸಮುದಾಯಕ್ಕೆ ಧನ್ಯವಾದ ಹೇಳೋದಕ್ಕೆ ಸಮಯ ಸಿಕ್ಕಿಲ್ಲ, ಈಗ ಅವರಿಗೆ ಸಮಯ ಕೂಡಿ ಬಂದಿದೆ ಅಂತ. ಅಂದರೆ ಈ ಸಮಯ ಕೂಡಿ ಬರಬೇಕು, ತನ್ನ ಸಮುದಾಯದವರಿಗೆ ಧನ್ಯವಾದ ಹೇಳಬೇಕು ಅಂದ್ರೂ ಕೂಡ ಅದಕ್ಕೂ ಏನೋ ಒಂದು ಪರ್ಪಸ್ ಇರುತ್ತೆ, ಅದಕ್ಕೂ ಏನೋ ಒಂದು ಕಾರಣ ಇರುತ್ತೆ. ಸುಖ ಸುಮ್ಮನೆ ಧನ್ಯವಾದ ಯಾರಿಗೂ ಹೇಳೋದಿಲ್ಲ ಅಂತ.
SC/ST ಶಾಸಕರು ಮುಖಂಡರ ಸಭೆಯಲ್ಲಿ ಸಮಾವೇಶದ ಬಗ್ಗೆ ಚರ್ಚೆ ಆಗುತ್ತೆ. SC/ST ಸಮಾವೇಶವನ್ನು ಆಯೋಜನೆ ಮಾಡಿ ಅದರಲ್ಲಿ ದಲಿತ ಸಮುದಾಯಗಳಿಗೆ ಧನ್ಯವಾದವನ್ನು ಅರ್ಪಿಸುವಂಥದ್ದು, ಚುನಾವಣೆಯಲ್ಲಿ ನಮ್ಮನ್ನು ಕೈ ಹಿಡಿದಿದ್ದಕ್ಕಾಗಿ ಧನ್ಯವಾದವನ್ನು ಅರ್ಪಿಸುವಂಥದ್ದು, ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನದ ಭಾಗದ ರೀತಿಯಲ್ಲಿ ಕಾಣ್ತಾ ಇದೆ. ನೋಡಿ, ಇದಕ್ಕಾಗಿ ಬಹಳ ಮುಖ್ಯವಾಗಿ ಈ 4 ಜನ ಇದ್ದಾರಲ್ಲ, ಇಲ್ಲಿ ಫೋಟೋದಲ್ಲಿ ನಾವು ತೋರಿಸ್ತೀವಿ, ಈ 4 ಜನನೇ ಒಬ್ಬರಾದ ಮೇಲೆ ಒಬ್ಬರ ಮನೆಗಳಲ್ಲಿ ಸಭೆಯನ್ನು ಕೂಡ ಈ ಹಿಂದೆಯೂ ನಡೆಸಿದಂಥವ್ರು, ಈಗಲೂ ನಡೆಸ್ತಾ ಇರುವಂಥವ್ರು, ಇವರ ನೇತೃತ್ವಗಳಲ್ಲೇ ಸಭೆಗಳು ನಡೀತಾ ಇದ್ದಾವೆ. ಸಿದ್ದರಾಮಯ್ಯನವರ ಈಗಿನ ಸರ್ಕಾರದ ಅವಧಿಯಲ್ಲಿ ಅತಿ ಹೆಚ್ಚು ಸಭೆಗಳು ನಡೆದಿರುವಂಥದ್ದು ಈ 4 ಸಚಿವರ ಪಾಲ್ಗೊಳ್ಳುವಿಕೆಯಲ್ಲೇ ನಡೆದಿರುವಂತಹ ಸಭೆಗಳು ಜಾಸ್ತಿ ಇದ್ದಾವೆ, ದಲಿತ ಸಮುದಾಯದ ಸಭೆಗಳು. ಸಂಜೆ 7 ಗಂಟೆಗೆ ಸಭೆ ಇದೆ, ಆ ಬಳಿಕ ಊಟದ ವ್ಯವಸ್ಥೆ ಆಗಿದೆ ಅನ್ನುವಂತಹ ಮಾತನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ, ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸಂಜೆ 7 ಗಂಟೆಗೆ ಸಭೆ ಶುರುವಾಗುತ್ತೆ, ಅದಾದ ಬಳಿಕ ಊಟದ ವ್ಯವಸ್ಥೆ ಇರುತ್ತೆ. ಅಫ್ಕೋರ್ಸ್ ಡಿನ್ನರ್ ಮೀಟಿಂಗ್ಸ್ ಅಂದಾಗ ಊಟದ ವ್ಯವಸ್ಥೆ ಇದ್ದೇ ಇರುತ್ತೆ. SC/ST ಸಚಿವರಿಗೆ ಆಹ್ವಾನ ಇದೆ, ಬೇರೆಯವರು ಕೂಡ ಬರಬಹುದು ಅಂತ ಹೇಳಿದ್ದಾರೆ. ಅಂದರೆ ಕೇವಲ SC/ST ಸಮುದಾಯದವರಿಗೆ ಮಾತ್ರನೇ ನಾವು ಈ ಸಭೆಯನ್ನು ಮಾಡ್ತೀವಿ ಅಂತ ಹೇಳಲ್ಲ, ಬೇರೆಯವರು ಕೂಡ ಬರಬಹುದು, ಈ ಸಭೆಯಲ್ಲಿ ಭಾಗಿಯಾಗಬಹುದು ಅಂತೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ. ನಾವು ಅವತ್ತು ಡಿನ್ನರ್ ಪಾರ್ಟಿ ಅಂತಂದರೆ ಹೊಸ ವರ್ಷದಲ್ಲಿ ನಾವೊಂದಿಷ್ಟು ವಿಚಾರಗಳನ್ನು ನಮ್ಮ ಆಂತರಿಕವಾಗಿ ಮಾತಾಡುವಂಥದ್ದಿತ್ತು ಅಂದ್ಕೊಂಡು ಕರೆದ್ರು. ಮುಖ್ಯಮಂತ್ರಿಗಳಿಗೂ ಕೂಡ ಅವರು ಆಹ್ವಾನ ಮಾಡಿದರು. ಮುಖ್ಯಮಂತ್ರಿಗಳು ಕ್ಯಾಬಿನೆಟಲ್ಲಿ ಆಯ್ತಪ್ಪ ಊಟ ಹಾಕೋದಾದ್ರೆ ನಾನು ಬರ್ತೀನಿ ನಡೆಯ ಅಂದರು. ಸೊ ಬಂದರು, ಊಟ ಮಾಡಿದ್ವಿ. ಯಾವುದೇ ರಾಜಕೀಯಗಳನ್ನು ನಾವು ಅಂದರೆ ಮುಂದೆ ಹಾಗೆ ಹೀಗೆ ಇದೆಲ್ಲ ಏನು ಚರ್ಚೆ ಮಾಡಲಿಲ್ಲ. ನಾಳೆ ಪಾರ್ಟಿ ಇಲ್ಲ, ಡಿನ್ನರ್ ಪಾರ್ಟಿ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ SC/ST ಸಮಾವೇಶ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೇವೆ. ಅದಕ್ಕೆ ನಾವು ನಾಳೆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೇವೆ. ಏನು ತೀರ್ಮಾನ ಮಾಡ್ತಾರೆ ಅವರು, ಎಲ್ಲಿ ಮಾಡಬೇಕಾ ಬೇಡವಾ, ಮತ್ತು ಮಾಡೋದಿದ್ರೆ ಎಲ್ಲಿ ಮಾಡಬೇಕು, ಇದೆಲ್ಲ ಸ್ವಲ್ಪ ಚರ್ಚೆ ಮಾಡ್ತೀವಿ. ಬಿಂಬಿತ ಯಾರು ಬೇಕಾದ್ರೂ ಏನು ಬೇಕಾದ್ರೂ ವ್ಯಾಖ್ಯಾನ ಮಾಡಲಿ. ಈ ಜನ ಕಾಂಗ್ರೆಸ್ ಪಕ್ಷಕ್ಕೆ ಯಾವತ್ತೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ, ಅವ್ರು ಹಾಗೆ ನಿಲ್ಲಬೇಕು. ಮುಂದೆ ಚುನಾವಣೆಗಳು ಬರ್ತಾ ಇದೆ, ZP-TPS ಚುನಾವಣೆ ಬರ್ತಾ ಇದೆ, ಮತ್ತು ಕಾಂಗ್ರೆಸ್ಸಿಗೆ ಬೆಂಬಲವಾಗಿರಲೇಬೇಕಲ್ಲ ಅವರು. ಅದನ್ನು ನಾವು ಅವ್ರ ಕಷ್ಟ ಸುಖಗಳು ಕೇಳಬೇಕಲ್ಲ. ಅಧಿಕಾರದಲ್ಲಿದ್ದಾಗಲೂ ನಾವು ಕರೆದವ್ರನ್ನ ಮಾತಾಡಿಸ್ದೇ ಇದ್ದರೆ ಮತ್ತು ಯಾವಾಗ ಮಾತಾಡ್ಸೋದು ಇಲ್ಲ, ಗೊತ್ತಿಲ್ಲ. ಅದು ನಾಳೆ ಚರ್ಚೆ ಆಗುತ್ತೆ, ತೀರ್ಮಾನ ಮಾಡೋದು. ಹೀಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭಾಳ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಧಿಕಾರದಲ್ಲಿ ಇದ್ದಾಗೂ ಕೂಡ ಕರೆದೆ, ಮತ್ತಿನ್ಯಾವಾಗ ಕರೆಯೋದು, ಮತ್ತು ಈ ಸಮುದಾಯ ನಮಗೆ ದೊಡ್ಡ ಬೆಂಬಲವನ್ನು ಕೊಟ್ಟಿದ್ದೀನಿ. ಅಫ್ಕೋರ್ಸ್ ಹೌದು, ಅಹಿಂದ ಸಮುದಾಯಗಳು ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲ ಕೊಟ್ಟಿದೆ. ಅದರಲ್ಲೂ ವಿಶೇಷವಾಗಿ ದಲಿತ ಸಮುದಾಯಗಳ ಬೆಂಬಲ ಈ ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಕಡೆಗೆ ದೊಡ್ಡ ವರವಾಗಿ ಅದು ಮಾರ್ಪಟ್ಟಿತ್ತು ಅನ್ನೋಂಥದ್ದು ರಾಜಕೀಯದ ಫಲಿತಾಂಶ ಹೇಳಿರುವಂಥದ್ದು. ಆದರೆ ಇದರ ನಡುವೆ ಯಾವ ಹುದ್ದೆಯ ಮೇಲೆ ಕಣ್ಣು ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಯಾಕೆಂದರೆ ಇಲ್ಲಿ 2 ಹುದ್ದೆಗಳ ವಿಚಾರದ ಬಗ್ಗೆ ಮುಖ್ಯವಾದಂಥ ಚರ್ಚೆ ಆಗ್ತಿದೆ. 3ನೇ ಹುದ್ದೆಯ ವಿಚಾರದಲ್ಲೂ ಕೂಡ ಚರ್ಚೆಗಳು ಇದ್ದಾವೆ. ಆ 3 ಹುದ್ದೆಗಳ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ. ಅದರಲ್ಲಿ ಕಾಂಗ್ರೆಸ್ನಲ್ಲಿ CM ಬದಲಾವಣೆ ಅನ್ನುವಂಥದ್ದು ಇದು ಮೊದಲ ಹುದ್ದೆಯ ಚರ್ಚೆ. ಇದು CM ಬದಲಾವಣೆ ಆಗುತ್ತೆ ಅಂತೇಳಿ ಇದು ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇರುವಂತಹ ಚರ್ಚೆ. ಕಾಂಗ್ರೆಸ್ನಲ್ಲಿ CM ಬದಲಾವಣೆಯ ಬಗ್ಗೆ ನಡೀತಾ ಇರುವಂತಹ ಚರ್ಚೆ. ಈ ಹುದ್ದೆಯೂ ಕೂಡ ಈ ಸಭೆಯ ಒಂದು ಅಜೆಂಡಾ ಆಗಬಹುದು. CM ಬದಲಾವಣೆ ಆದರೆ ದಲಿತರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಒತ್ತಡವನ್ನು ಹೇರುವಂಥದ್ದು ನಾಯಕರ ಒಟ್ಟು ಪ್ರಯತ್ನ. ಯಾಕಂದರೆ ನಮ್ಮ ಸಮುದಾಯದವರೊಬ್ಬರು ಈ ರಾಜ್ಯದ ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ದಲಿತ ಸಮುದಾಯದವರ ನಡುವೆ ಇರುವಂತಹ ಒಂದು ಚರ್ಚೆ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ದಲಿತ ಸಮುದಾಯ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸ್ತಾ ಬಂದಿರುವಂಥ ಕಾಂಗ್ರೆಸ್ ಪಕ್ಷವನ್ನು, ಆದರೆ ದಲಿತರನ್ನು ಮುಖ್ಯಮಂತ್ರಿ ಮಾಡಲಿಲ್ಲ. ಈ ಕಾರಣಕ್ಕಾಗಿ ಅಂಥದ್ದೊಂದು ಒತ್ತಾಯ. ದಲಿತ ಸಮುದಾಯ ಕಾಂಗ್ರೆಸ್ ಜೊತೆಗೆ ನಿಂತಿದೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಬೇಕಾಗಿದೆ, ಮಾಡಿಯಾಗಿದೆ, ಇನ್ನು ಮುಂದೆಯೂ ಕೂಡ ಮಾಡಬೇಕಿದೆ, ಮತ್ತು ಆ ಸಮುದಾಯದ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕಾಗಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಭಾಳ ಮುಖ್ಯವಾದಂಥ ವಿಚಾರ. ಒಂದು ವೇಳೆ ಇದು 2ನೇ ಹುದ್ದೆಯ ವಿಚಾರಕ್ಕೆ ಬಂದರೆ, ಒಂದು ವೇಳೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಮುಂದುವರೆದ್ರೆ ಆಗ ಹೆಚ್ಚುವರಿ DCM ಸ್ಥಾನ ಬೇಕು ಅಂತೇಳಿ. ಮೊದಲನೇ ಹುದ್ದೆ CM ಸ್ಥಾನ, ಅದಿಲ್ಲ ಅಂದರೆ DCM ಸ್ಥಾನ, ಹೆಚ್ಚುವರಿ ಹುದ್ದೆಗಳ ಸೃಷ್ಟಿ ಆಗಬೇಕು, DCM ಆಗಬೇಕು. ಅದು ಹಾಗೆ DCM ಆಗಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು DCM ಆಗಬೇಕು, ಅಥವಾ ಸತೀಶ್ ಜಾರಕಿಹೊಳಿ ಅವರು DCM ಆಗಬೇಕು. ಆವಾಗ ದಲಿತ ಸಮುದಾಯಗಳಲ್ಲಿ ವಿಶೇಷವಾಗಿ SC ಸಮುದಾಯದಿಂದ ST ಸಮುದಾಯಗಳಿಂದ ಉಪಮುಖ್ಯಮಂತ್ರಿಗಳು ಬಂದಂತೆ ಆಗುತ್ತೆ. ಇನ್ನು ದಲಿತ ಸಮುದಾಯದಿಂದ ಡಾಕ್ಟರ್ ಜಿ ಪರಮೇಶ್ವರ್ಗೆ DCM ಸ್ಥಾನಕ್ಕಾಗಿ ಒತ್ತಾಯವನ್ನು ಮಾಡುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯವೂ ಕೂಡ ಆಗಬಹುದು. ಯಾಕಂದರೆ KPCC ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ತರ್ತಾ ಇದ್ದಾರೆ. DCM ಸ್ಥಾನ ಹಾಗೂ KPCC ಅಧ್ಯಕ್ಷ ಸ್ಥಾನದ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಇದು 3ನೇ ಹುದ್ದೆ, KPCC ಅಧ್ಯಕ್ಷ ಸ್ಥಾನದ ಬಗ್ಗೆನ ಚರ್ಚೆ.
ಇಲ್ಲಿ ಬಹಳ ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ತರುವಂತಹ ಪ್ರಯತ್ನ ನಡೀತಾ ಇದೆ. ಈಗ ಯಾರು ಅಧ್ಯಕ್ಷರಾಗಿ ಆಗ್ತಾರೋ, ಕೆಪಿಸಿಸಿಗೆ ಅಧ್ಯಕ್ಷರಾಗಿ ಅಧಿಕಾರಕ್ಕೆ ಬರ್ತಾರೋ, ಆ ಅಧ್ಯಕ್ಷರ ನೇತೃತ್ವದಲ್ಲಿ 2028ರಲ್ಲೂ ಕೂಡ ಚುನಾವಣೆ ನಡೀಬಹುದು. ಹೀಗಾಗಿ ಈಗ ಯಾರು ಅಧ್ಯಕ್ಷರಾಗಬೇಕು ಅನ್ನೋಂಥ ವಿಚಾರದಲ್ಲೂ ಕೂಡ ಬಹಳ ಮುಖ್ಯವಾದಂತಹ ನಿರ್ಧಾರಗಳು, ಚರ್ಚೆಗಳು ಕಾಂಗ್ರೆಸ್ನ ಒಳಗಡೆ ನಡೀತಾ ಇದ್ದಾವೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಕಂಟಿನ್ಯೂ ಆಗೋದಿದ್ರೆ ಮುಂದಿನ 3 ವರ್ಷದವರೆಗೂ ಕೂಡ ಅವರಿಗೆ ಕಂಟಿನ್ಯೂ ಮಾಡ್ತಾ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಪ್ರಶ್ನೆ ಇದೆ. ಹೀಗಾಗಿ ಈಗ ಬದಲಾವಣೆ ಮಾಡೋದಿದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನು ತರಬೇಕು. ಆ ಒಂದು ಪ್ರಯತ್ನ ಈಗ ಸಾಗ್ತಾ ಇದೆ. ಡಿಕೆಶಿ ಪ್ರಭಾವ ಕಡಿಮೆ ಮಾಡೋದಕ್ಕೆ ಮತ್ತಷ್ಟು ಡಿಸಿಎಂ ಸ್ಥಾನದ ಸೃಷ್ಟಿಗೂ ಕೂಡ ಒತ್ತಡವನ್ನು ಹೇರುವಂತಹ ಪ್ರಯತ್ನವನ್ನು ಮಾಡಬಹುದು. ಅಫ್ಕೋರ್ಸ್ ಪರಮೇಶ್ವರ್ ಅವರು ಡಿಸಿಎಂ ಆದರೂ, ಡಿ ಕೆ ಶಿವಕುಮಾರ್ ಅವರು ಡಿಸಿಎಂ ಜೊತೆಗೆ ಪರಮೇಶ್ವರ್ ಅವರು ಆದ್ರು ಅಂತಂದ್ರೆ ಇಬ್ಬರು ಡಿಸಿಎಂಗಳು ಬಂದಂಗಾಗುತ್ತೆ. ಒಬ್ಬರು ಫೋಟೋ ಇರುವಲ್ಲಿ ಇಬ್ಬರು ಫೋಟೋ ಹಾಕಬೇಕಾಗುತ್ತೆ. ಸಿದ್ದರಾಮಯ್ಯ ಅವರ ಅಕ್ಕಪಕ್ಕದಲ್ಲಿ 2 ಫೋಟೋ ಹಾಕಬೇಕಾಗುತ್ತೆ. ಒಬ್ಬರು ಫೋಟೋ ಇರುತ್ತೆ. ಇವಾಗ ಎಲ್ಲ ಜಾಹೀರಾತುಗಳಲ್ಲಿರ್ಬೋದು, ಪ್ರತಿಯೊಂದರಲ್ಲಿರ್ಬೋದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಸುರೇಶ್ ಅವರು ಹಾಗೆ ಕೆ ಜೆ ಜಾರ್ಜ್ ಅವರು ಮಾತನಾಡಿದರೆ ತೋರಿಸ್ತಾರೆ. ಡಿನ್ನರ್ ಪಾರ್ಟಿ ಮಾಡೋದ್ರಲ್ಲಿ ಯಾವುದು ತಪ್ಪಿಲ್ಲ ಅಂದ್ಬಿಟ್ಟು ಈಗಾಗಲೇ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಡಿನ್ನರ್ ಪಾರ್ಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ ನೋಡ್ರಿ. ಎಲ್ಲ ನಾವು ಮಂತ್ರಿಗಳು ಕರೆದುಬಿಟ್ಟು ಎಲ್ಲರಿಗೂ ಊಟ ಕೊಡ್ತೀವಿ ನಮ್ಮ ಪಾರ್ಟಿಯವರಿಗೆ. ಅದಕ್ಕೆ ಅಂತಂದ್ರೆ ನಾವೇನು ಬೇರೆಯವರಿಗೆ ಊಟ ಕೊಡ್ತೀವಿ. ನೋಡಿ, CM ಬದಲಾವಣೆ ಮಾಡೋದು ಡಿನ್ನರ್ ಪಾರ್ಟಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. CM ಬದಲಾವಣೆ ಅಥವಾ CMನ ಮಾಡಬೇಕಾದ್ರೆ ಲೆಜಿಸ್ಲೇಟರ್ಸ್ ಪಾರ್ಟಿಯವರು ಡಿಸಿಷನ್ ತಗೊಳ್ತಾರೆ, ಹೈಕಮಾಂಡ್ ಅವರು ಇದು ಮಾಡ್ತಾರೆ. ಆ ಥರ ನಿಮಗೆಲ್ಲ ಗೊತ್ತಿರೋದು. ಅಲ್ಲಿ ನಾನು ಇಲ್ಲಿ ಕೂತು ನಾನು ಹೇಳಿದ್ರೆ ಯಾರಾದ್ರು ಮಾಡ್ಲಿಕ್ಕೆ ಆಗ್ತದೆ, ಬದಲಾವಣೆ ಮಾಡ್ತಾರೆ. ಅವರು ನಾಯಕರಿದ್ದಾರೆ, ಒಂದು ಸಮುದಾಯದ ಮುಖಂಡರು. ಸೊ ಅವರು ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ, ರಾಜಕಾರಣದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಅವರೊಬ್ಬರೇ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಆಸೆ ಇರ್ತಕ್ಕಂಥವರೆಲ್ಲ ಸಾಕಷ್ಟು ಜನ ಇದ್ದಾರೆ. ಸೊ ಹಾಗಾಗಿ ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಏನು ಡಿ ಕೆ ಶಿವಕುಮಾರ್ ಅವರು ಹಾಗಾದ್ರೆ ಸುಮ್ಮನೆ ಕೂರ್ತಾರಾ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಇಲ್ಲಿ ಹೆಚ್ಚುವರಿ DCM ಇರ್ಬೋದು ಅಥವಾ ಡಿನ್ನರ್ ಮೀಟಿಂಗ್ ಇರ್ಬೋದು, ಈ ವಿಚಾರಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಸಮಾಧಾನ ಇದ್ದೇ ಇದೆ. ಯಾಕಂದರೆ ಅವರು ಈ ಹಿಂದೆ ಬಹಳ ಕ್ಲಿಯರ್ ಆಗಿ ಹೇಳಿದರು, ಯಾವುದೇ ಕಾರಣಕ್ಕೂ ಯಾರು ಡಿನ್ನರ್ ಮೀಟಿಂಗ್ ಮಾಡಬಾರ್ದು ಅಂತೇಳಿ. ಇದೇ ಕಾರಣಕ್ಕಾಗಿ ಒಂದು ಬಾರಿ ಕ್ಯಾಬಿನೆಟ್ ಸಭೆಯ ನಂತರ ನಡೆದಂಥ ಔಪಚಾರಿಕ ಸಭೆಯಲ್ಲಿ, ಕ್ಯಾಬಿನೆಟ್ ಹಾಲ್ನಲ್ಲಿ ನಡೆದಿರುವಂಥ ಅನೌಪಚಾರಿಕ ಸಭೆಯಲ್ಲಿ ಹೇಳಲಾಗಿತ್ತು, ಎಲ್ಲ ಮಂತ್ರಿಗಳಿಗೆ ಹೇಳಲಾಗಿತ್ತು, ಯಾವುದೇ ಕಾರಣಕ್ಕಾಗಿ ಇನ್ನು ಮುಂದೆ ಡಿನ್ನರ್ ಮೀಟಿಂಗ್ಗಳಿಗೆ ಸೇರಬಾರ್ದು ಅಂತ ಹೇಳ್ಕೊಂಡು. ಹೀಗಾಗಿ ಪದೇ ಡಿನ್ನರ್ ಮೀಟಿಂಗ್ ಮಾಡ್ತಿರೋದಕ್ಕೆ DCM ಅವರು ಗರಂ ಆಗಿದ್ದಾರೆ. ಇದು ಸಮರ್ಪಕವಾದಂಥ ಕ್ರಮ ಅಲ್ಲ ಅಂತೇಳಿ DCM ಅವರ ಸ್ಪಷ್ಟನೆ ಇದು. ಸಚಿವ ಪರಮೇಶ್ವರ್ ಕರೆದಿರುವಂತಹ ಡಿನ್ನರ್ ಸಭೆ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಅವರಿಗೆ ಗೊತ್ತಿಲ್ಲ, ದಲಿತ ಸಮುದಾಯದವರ ಸಭೆಯನ್ನು ಪರಮೇಶ್ವರ್ ಅವರು ಕರೀತಾ ಇದ್ದಾರೆ ಅಂತ ಹೇಳಿ. ನಾನು ಪಕ್ಷದ ಕೆಲಸ ಮಾಡೋದಕ್ಕಾಗಿ ನಾನು ದೆಹಲಿಗೆ ಬಂದಿದ್ದೇನೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ನಾನು ಪಕ್ಷದ ಕೆಲಸವನ್ನು ಮಾಡೋದಕ್ಕಾಗಿ ದೆಹಲಿಗೆ ಬಂದಿದ್ದೀನಿ ಅಂತ ಹೇಳ್ತಿದ್ರು. ಇಲ್ಲಿ ಪಕ್ಷದ ಕೆಲಸ ಮಾಡುವಂಥದ್ದು ಅನ್ನೋದಕ್ಕೆ ನಾವು ಹೆಚ್ಚು ಸ್ಟ್ರೆಸ್ ಕೊಟ್ಟು ಹೇಳಿದಾಗ ಅವರು ಯಾವ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಇವರಿಗೆ ಅಂತೇಳಿ ಗೊತ್ತಾಗುತ್ತೆ. ಬೆಂಗಳೂರಿಗೆ ಹೋದ ಮೇಲೆ ನಾನು ತಿಳ್ಕೊಂಡು ಮಾತನಾಡ್ತೀನಿ ಅನ್ನೋಂಥ ಮಾತನ್ನು ದೆಹಲಿಯಲ್ಲಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾನು ಬೆಂಗಳೂರಿಗೆ ಹೋದ ಮೇಲೆ ತಿಳ್ಕೊಂಡು ಮಾತಾಡ್ತೀನಿ, ಏನಕ್ಕಪ್ಪ ಇವರೆಲ್ಲ ಸೇರಿದ್ದಾರೆ ಅಂತ ಗೊತ್ತಾಗುತ್ತೆ ಆಗ ಅಂತೇಳಿ. ಪಕ್ಷದ ಸಾರಥ್ಯ ವಹಿಸೋದಕ್ಕೆ ನಾನು ಆಕಾಂಕ್ಷಿ ಅಲ್ಲ ಅಂಥೇಳಿ ಇದರ ನಡುವೆ ಡಿ ಕೆ ಸುರೇಶ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಂದು ಚರ್ಚೆ ನಡೀತಾ ಇತ್ತು. ಡಿ ಕೆ ಶಿವಕುಮಾರ್ ಒಂದು ವೇಳೆ PCC ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿದ್ರು ಅಂತ ಹೇಳಿದರೆ ಆ ಸ್ಥಾನಕ್ಕೆ ಅವರ ತಮ್ಮ ಡಿ ಕೆ ಸುರೇಶ್ ಅವ್ರನ್ನ ತರಬೇಕು ಅನ್ನೋಂಥ ಪ್ರಯತ್ನ ಸಾಗಿದೆ ಅಂತೇಳಿ. ಹಾಗಂತೇಳಿ ಅವರಿಗೆ ಆ ಅರ್ಹತೆ ಇಲ್ಲ ಅಂತೇಳಿ ಅಲ್ಲ, ಆದರೆ ಅವರು ಹೇಳ್ತಿದ್ದಾರೆ ನನ್ನದರ ಆಕಾಂಕ್ಷೆ ಅಲ್ಲ, ನನ್ನದು ಬೇಕಾಗಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಪರಮೇಶ್ವರ್, ರಾಜಣ್ಣ, ಸತೀಶ್ ಜಾರಕಿಹೊಳಿ ಯಾರು ಬೇಕಾದರೂ PCC ಅಧ್ಯಕ್ಷರ ಆಗಲಿ ತಿಳ್ಕೊಂಡು ಸುರೇಶ್ ಅವರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಸಿದ್ದರಾಮಯ್ಯನವರು ಕೂಡ ಆಗಬಾರ್ದಾ, PCC ಅಧ್ಯಕ್ಷರು ಆಗಬಾರ್ದಾ ಅನ್ನುವಂಥ ಪ್ರಶ್ನೆಯನ್ನು ಎಸೆಯೋದ್ರ ಮೂಲಕವಾಗಿ ಯಾರು ಆಗಬಾರ್ದು ಅನ್ನುವಂಥದ್ದು ಏನೂ ಇಲ್ಲ ಪಕ್ಷದಲ್ಲಿ. ಯಾಕಂದರೆ ಇದು ಪಕ್ಷದ ಕೆಲಸ ಅನ್ನುವಂಥ ರೀತಿಯಲ್ಲಿ ಡಿ ಕೆ ಸುರೇಶ್ ಅವರು ಮಾತನಾಡಿದರೆ ಪಕ್ಷವನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗುವಂಥವರು ಆಗಬೇಕಾಗಿದೆ. ಯಾರು ಸಮರ್ಥವಾಗಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಬಲ್ಲರೋ ಅಂಥವರು ಪಕ್ಷದ ಅಧ್ಯಕ್ಷರು ಆಗಬೇಕಾಗಿದೆ ಅಂತ ಹೇಳಿದ್ದಾರೆ. KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಇಂಥದ್ದೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸುರೇಶ್ ಅವರ ಮಾತನ್ನು ತೋರಿಸ್ತೀನಿ. ನಾನು ಯಾವುದೇ ಹುದ್ದೆಗೂ ಕೂಡ ನಾನು ಆಕಾಂಕ್ಷಿ ಅಲ್ಲ. ನಾನು ಸ್ಪಷ್ಟವಾಗಿ ಜನ ನನಗೆ ಕೊಟ್ಟಂತ ತೀರ್ಪನ್ನ ಗೌರವಯುತವಾಗಿ ಸ್ವೀಕಾರ ಮಾಡಿ, ಅಷ್ಟು ಬಿಟ್ಟು ಬೇರೇನು ಹೇಳಲಿಕ್ಕೆ ಬಯಸೋದಿಲ್ಲ. ನೋಡ್ರಿ, ಈಗ ಆಲ್ರೆಡಿ CM ಸ್ಥಾನದಲ್ಲಿ ಒಬ್ರು ಕೂತಿದ್ದಾರೆ, ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಇನ್ನೊಬ್ರು ಕೂತಿದ್ದಾರೆ. ಅದು ಖಾಲಿ ಆಗುವಂತ ಸಂದರ್ಭದಲ್ಲಿ ಪಕ್ಷ ಅದನ್ನ
ಚರ್ಚೆ ಮಾಡ್ತದೆ. ಏನೇ ತೀರ್ಮಾನ ಮಾಡಬೇಕು ಅಂತ ಅಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ತೀರ್ಮಾನ ಮಾಡಬೇಕು, ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕು. ಅವರು ತೀರ್ಮಾನ ಮಾಡ್ತಾರೆ. ಕೆಲವರು ಆಕಾಂಕ್ಷಿಗಳು ಇದ್ದಾರೆ. ಶಿವಕುಮಾರ್ ಅವರು ಕೂಡ ಏನ್ ಇರಲೇಬೇಕು ಆ ಸೀಟಲ್ಲಿ ಅಂತಕ್ಕಂಥದ್ದೇನಿಲ್ಲ. ಅವರು ಕೂಡ 4 ವರ್ಷನ 5 ವರ್ಷನ ಅವರು ಕೂಡ ಆಡಳಿತವನ್ನ ನಡೆಸಿದ್ದಾರೆ. ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಯಾರು ಬೇಕಾರಾಗ್ಲಿ, ಸತೀಶ್ ಜಾರಕಿಹೊಳಿ ಆದ್ರೂ ಸಂತೋಷ, ರಾಜಣ್ಣ ಆದ್ರೂ ಸಂತೋಷ, ಪರಮೇಶ್ವರ್ ಆದ್ರೂ ಮತ್ತೊಮ್ಮೆ ಆದ್ರೂ ಇನ್ನೊಬ್ರು ಸಂತೋಷ. ಯಾರು ಆಗ್ಬಾರ್ದು ಅಂತೇನಿಲ್ಲ, ಆಗ್ಬೋದು, ಎಲ್ಲರೂ ಆಗ್ಬೋದು. ಸಿದ್ದರಾಮಯ್ಯನವ್ರು ಆಗ್ಬಾರ್ದಾ? ಸಿದ್ದರಾಮಯ್ಯನವರು ಆಗ್ಬೋದು. ಹೀಗೆ ಬಹಳಷ್ಟು ವಿಚಾರಗಳ ಬಗ್ಗೆ ಒಂದು ಕಡೆ ಚರ್ಚೆ ನಡೀತಾ ಇದ್ದಾರೆ. ಇನ್ನೊಂದು ಬೆಳವಣಿಗೆ ದೆಹಲಿಯಲ್ಲಿ ನಡೀತಾ ಇದೆ. ಅದನ್ನೇ ಎರಡನೇ ಸುದ್ದಿ ನಿಮಗೆ ಹೇಳ್ತೀನಿ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ಗೆ ಡಿಕೆ ಕೌಂಟರ್. ದೆಹಲಿಯಲ್ಲಿ ಹೈಕಮಾಂಡ್ ಮೂಲಕ ಮಾಸ್ಟರ್ ಪ್ಲಾನ್. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೂ ಡಿಕೆ ಆಕ್ಷೇಪ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ದೆಹಲಿಯಲ್ಲಿ ಬಂಡೆ ತಂತ್ರ. ಏನೋ ಹೊಸ ವರ್ಷ ಆಚರಣೆಯನ್ನು ಫ್ಯಾಮಿಲಿ ಜೊತೆ ಆರಾಮಾಗಿ ವಿದೇಶದಲ್ಲಿ ಆಚರಿಸ್ಕೊಂಡು ಬರೋಣ ಅಂತ ಹೇಳ್ಕೊಂಡು ಖುಷಿಯಾಗಿ ಏನು ಡಿಸೆಂಬರ್ 30ನೇ ತಾರೀಕು 31ನೇ ತಾರೀಕಿನಂದು ತೆರಳಿದ್ರು ಡಿ ಕೆ ಶಿವಕುಮಾರ್ ಅವರು. ಆದರೆ ಹೊಸ ವರ್ಷ ಆಚರಣೆಯನ್ನು ಮುಗಿಸ್ಕೊಂಡು ವಾಪಸ್ ಭಾರತಕ್ಕೆ ಬರೋ ಹೊತ್ತಿಗಾಗಲೇ 3ನೇ ತಾರೀಕಿನಂದು ಇಲ್ಲಿ ಡಿನ್ನರ್ ಮೀಟಿಂಗ್ ಸೇರಿ ಭಾಳಷ್ಟು ಚರ್ಚೆಗಳು ನಡೀತಾ ಇರೋ ಕಾರಣಕ್ಕಾಗಿ ದೆಹಲಿಗೆ ಬಂದು ಇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಈ ಕಡೆ ಬೆಂಗಳೂರು ಕಡೆಗೆ ಬರಲಿಲ್ಲ. ಅವರು ಸದ್ಯಕ್ಕೆ ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ. ಅಲ್ಲೇ ಅವರು ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ಸುದ್ದಿಗೋಷ್ಠಿಯಲ್ಲಿ ಕೂಡ ಭಾಗಿಯಾಗಿದ್ದರು. ಡೆಲ್ಲಿ ಎಲೆಕ್ಷನ್ ಬಗ್ಗೆ ಮಾತನಾಡಿದ್ರು. ಈಗ ಪಕ್ಷದ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಡೆಲ್ಲಿಯಲ್ಲಿ ಉಳ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಡಿನ್ನರ್ ಪಾಲಿಟಿಕ್ಸ್ನ ವೇಳೆ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಭಾಳಷ್ಟು ತಂತ್ರಗಾರಿಕೆಯನ್ನು, ಪಕ್ಷವನ್ನು ಹೇಗೆ ಅಧಿಕಾರಕ್ಕೆ ತರಬೇಕು ದೆಹಲಿಯಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡ್ತಾ ಇರಬಹುದು ಅವರು. ಆದರೆ ದೆಹಲಿಯಲ್ಲಿ ಅವರು ಹಾಗಿದ್ದಾಗ ಕೇವಲ ಪಕ್ಷದ ಬಗ್ಗೆ ಮಾತ್ರ ತಲೆಕೆಡಿಸ್ಕೊಳ್ಳದೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಆಗ್ತಾ ಇದ್ದಾರೆ. ಡಿನ್ನರ್ ಮೀಟ್, ಕೆಪಿಸಿಸಿ ಅಧ್ಯಕ್ಷರ ಹುದ್ದೆಯ ಚರ್ಚೆಗೆ ಹೈಕಮಾಂಡ್ ಮುಂದೆ ಆಕ್ಷೇಪವನ್ನು ತೆಗೆದಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ಈ ಮೂಲಕ ಪಕ್ಷದಲ್ಲಿ ಏನು ನಡೆಯುತ್ತೆ, ಸರ್ಕಾರದ ಮಟ್ಟದಲ್ಲಿ ಏನು ನಡೆಯುತ್ತೆ, ಯಾರ ಬಣದಿಂದ ಏನು ಮಾತುಗಳು ಬರ್ತಿದ್ದಾವೆ, ಇವುಗಳ ಅರ್ಥ ಏನು, ಈ ವಿಚಾರಗಳಲ್ಲಿ ಬಹಳಷ್ಟು ಅಳೆದು ತೂಗಿ ಕೇಂದ್ರದ ನಾಯಕರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಉಳ್ಕೊಂಡು ಏನೇನು ಮಾಡಿದ್ದಾರೆ ಅನ್ನೋಂಥದ್ದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಹೈಕಮಾಂಡ್ಗೆ ಡಿ ಕೆ ಅವರು ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಅವರು ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿದ್ದಾರೆ ದೆಹಲಿಯಲ್ಲಿ. ವಿದೇಶ ಪ್ರವಾಸದ ಬಳಿಕ ದೆಹಲಿಯಲ್ಲಿನೇ ಡಿ ಕೆ ಶಿವಕುಮಾರ್ ಅವರು ವಾಸ್ತವ್ಯವನ್ನು ಹೂಡಿದ್ದಾರೆ. 4ನೇ ತಾರೀಕಿಗೆ ಅವರು ಭಾರತಕ್ಕೆ ವಾಪಸ್ ಬಂದಿದ್ದರು. ಇವತ್ತು 7ನೇ ತಾರೀಕು ಅವರು ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ದೆಹಲಿಯಲ್ಲೇ ಉಳ್ಕೊಂಡು ಅಲ್ಲಿ ಪಕ್ಷದ ವರಿಷ್ಠ ನಾಯಕರುಗಳನ್ನು, ಹೈಕಮಾಂಡಿನ ನಾಯಕರುಗಳನ್ನು ಭೇಟಿಯಾಗ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಭೇಟಿಯಾಗಿರುವಂಥದ್ದು ಕಾಂಗ್ರೆಸ್ನ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಬಹಳಷ್ಟು ವಿಷಯಗಳ ಬಗ್ಗೆ ಅವರು ಚರ್ಚಿಸಿದ್ದಾರೆ ಅನ್ನೋದ್ರ ಬಗ್ಗೆ ಅವರ ಆಪ್ತ ವಲಯದಿಂದ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಡಿನ್ನರ್ ಪಾಲಿಟಿಕ್ಸ್, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಬಗ್ಗೆಯೂ ಕೂಡ ಅವರು ದೂರನ್ನು ಕೊಟ್ಟಿದ್ದಾರಂತೆ. ಯಾವುದೇ ಕಾರಣಕ್ಕಾಗಿಯೂ ಕೂಡ ಡಿನ್ನರ್ ಪಾಲಿಟಿಕ್ಸ್ಗಳು ನಡೀಬಾರ್ದು ಪಕ್ಷದ ಒಳಗಡೆ. ಹಾಗೆಯೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು, ಅವರ ಅವಧಿ ಮುಗಿದಿದೆ, ಒಬ್ಬರೇ 2 ಹುದ್ದೆಯಲ್ಲಿ ಇರಬೇಕಾ, ಈ ಪ್ರಶ್ನೆಗಳನ್ನು ಬಹಿರಂಗವಾಗಿ ಯಾರು ಕೂಡ ಮಾತನಾಡಬಾರ್ದು, ಈ ವಿಚಾರದಲ್ಲೂ ಕೂಡ ಚರ್ಚೆ ಆಗಬಾರ್ದು ಅನ್ನೋಂಥದ್ದನ್ನು ದೂರಿನ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದಾರಂತೆ. ಇನ್ನು ಸಂಪುಟ ಪುನರ್ರಚನೆಯ ತನಕ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಬದಲಾವಣೆ ಬೇಡ ಅನ್ನುವಂಥದ್ದು ಅವರ ಪಟ್ಟು. ಇದನ್ನು ಸಂಪುಟ ಪುನರ್ರಚನೆ ಅಂತ ಮಾತ್ರ ಹೇಳಬೇಕು ಅಂತಿಲ್ಲ. ಇದನ್ನು ಮುಖ್ಯಮಂತ್ರಿ ಬದಲಾವಣೆ ವಿಚಾರಗಳ ಬಗ್ಗೆ ಒಂದು ನಿರ್ಧಾರ ಹೊರಬೀಳೋ ತನಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡ ಅಂತಲೂ ಓದಿಕೊಳ್ಳಬಹುದು. ಯಾಕಂದರೆ ಈ ನಿಟ್ಟಿನಲ್ಲೂ ಕೂಡ ಅವರು ಯೋಚನೆಯನ್ನು ಮಾಡ್ತಿರ್ತಾರೆ. ಸಂಪುಟ ಪುನರ್ರಚನೆ ಅಂತ ಹೇಳಿದರೆ ತನ್ನ ನೇತೃತ್ವದ ಸಂಪುಟನೇ ಬರಲಿ ಅನ್ನುವಂಥದ್ದು ಅವರ ಆಸೆ ಇರಲೂಬಹುದು. ವೇಣುಗೋಪಾಲ್ ಮೂಲಕ ಹೈಕಮಾಂಡ್ ನಾಯಕರಿಗೆ ಡಿ ಸಿ ಎಂ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸದ್ಯಕ್ಕಂತೂ ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಡಿ ಅನ್ನುವಂಥದ್ದು ಅವರ ಒತ್ತಡ ಇವೆಲ್ಲವೂ ಕೂಡ ನಡೀತಿದ್ದಾವೆ. ಇನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಗೂ ಕೂಡ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಅವ್ರನ್ನೂ ಕೂಡ ಅವರು ಭೇಟಿಯಾಗುವರಿದ್ದಾರೆ. ಇವತ್ತು ನಾಳೆಯಲ್ಲಿ ಅವರು ಭೇಟಿ ಆಗಬಹುದು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗುವುದು. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ದೂರು ಏನು, ಏನೇನು ದೂರುಗಳಿದ್ದಾವೆ ಅವರಿಗೆ, ಏನು ಆಕ್ಷೇಪಗಳಿದ್ದಾವೆ ಅವರಿಗೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುತ್ತದೆ. ನನ್ನ ಅನುಪಸ್ಥಿತಿಯಲ್ಲಿ ಪದೇ ಪದೇ ಸಭೆಗಳು ಆಗ್ತಾ ಇದ್ದಾವೆ. ನಾನು ಬೆಂಗಳೂರಿನಲ್ಲಿ ಇಲ್ಲದೇ ಇದ್ದಾಗಲೂ ಕೂಡ ಸಭೆಯನ್ನು ಮಾಡ್ತಾರೆ, ಅಥವಾ ನನ್ನನ್ನು ಕರೆಯದೇನೂ ಸಭೆ ಮಾಡ್ತಾರೆ. ಇವರುಗಳೇ ಸೇರಿಕೊಂಡು ಡಿನ್ನರ್ ಪಾಲಿಟಿಕ್ಸನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು
ಇದು ಬಹಳ ಮುಖ್ಯವಾಗಿರುವಂಥ ವಿಚಾರ. ಡಿನ್ನರ್ ಸಭೆಗಳಿಂದ ಜನರಿಗೆ ಬೇರೆ ರೀತಿಯಾದಂಥ ಸಂದೇಶ ಹೋಗುತ್ತೆ. ಇದು ಒಳ್ಳೆಯ ಸಂದೇಶ ಅಂತ ಹೋಗೋದಿಲ್ಲ, ಕೆಟ್ಟ ಸಂದೇಶವನ್ನು ಕಳಿಸ್ತಾ ಇದೆ ಅನ್ನುವಂಥದ್ದು ಅವ್ರಿಗಿರುವಂಥ ಆಕ್ಷೇಪ. ಹಾಗೆಯೇ KPCC ಅಧ್ಯಕ್ಷ ಸ್ಥಾನದ ಬದಲಾವಣೆ ಬಗ್ಗೆ ಪದೇ ಪದೇ ಚರ್ಚೆ ಆಗ್ತಾ ಇದೆ. ಕೆಲ ನಾಯಕರುಗಳು ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಅವಧಿ ಮುಗೀತು, ಅವರು ಲೋಕಸಭಾ ಚುನಾವಣೆವರೆಗೂ ಕೂಡ ಇದ್ದರು, ZPTP ಒಳಗಡೆ ಬೇರೆಯವರು ಆದರೆ ಒಳ್ಳೆಯದು, ಈ ರೀತಿಯಿಂದ ಅಭಿಪ್ರಾಯಗಳು ವ್ಯಕ್ತ ಆಗೋದಕ್ಕೆ ಶುರುವಾಗಿದ್ದಿಲ್ಲ. ಈ ಚರ್ಚೆಯೂ ಕೂಡ ಬೇಕಿಲ್ಲ ಅನ್ನುವಂಥದ್ದು ಅವರ ವಾದ, ಅವರ ದೂರು. ರಾಜ್ಯ ನಾಯಕರಿಗೆ ಕಟ್ಟುನಿಟ್ಟಿನ ಸಂದೇಶ ನೀಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಹಿಂದೆಯೂ ಕೂಡ ಇದೇ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಇಬ್ಬರು ಜೊತೆಯಾಗಿ ಬಂದು KPCC ಕಚೇರಿಯಲ್ಲಿ ಇಂಥದ್ದೇ ಒಂದು ಹೇಳಿಕೆಯನ್ನು ಕೊಟ್ಟು ಹೋಗಿದ್ರು. ಯಾವ ಕಾರಣಕ್ಕಾಗಿ ಇನ್ನು ಮುಂದೆ ಯಾರು ಕೂಡ ಮಾಧ್ಯಮದ ಮುಂದೆ ಮಾತನಾಡಬಾರ್ದು. ಈಗ ಮತ್ತೆ ಅಂಥದ್ದೇ ಒಂದು ಸಂದೇಶವನ್ನು ಇನ್ನೊಮ್ಮೆ ಕೊಡಿ ಅಂತ ಹೇಳ್ಕೊಂಡು, ಯಾಕಂದರೆ ಅದರ ವ್ಯಾಲಿಡಿಟಿ ಮುಗಿದು ಹೋಗಿದೆ. ಮರ್ತು ಹೋಗ್ತಾರೆ ಜನ, ನಾಯಕರುಗಳು ಮರ್ತು ಹೋಗ್ತಾರೆ, ಜನ ಮರ್ತಾರೆ, ನಾಯಕರು ಅದಕ್ಕಿಂತ ಬೇಗ ಮರೀತಾರೆ. ಹೀಗಾಗಿ ಮತ್ತೊಮ್ಮೆ ಅವರಿಗೆ ನೆನಪು ಮಾಡ್ಕೊಳ್ಬೇಕು, ಯಾವ ಕಾರಣಕ್ಕೂ ಮಾತಾಡಬಾರ್ದು. ಯಾಕೆಂದರೆ ಇದು ರಾಜಕೀಯದಲ್ಲಿ ನಡೀತಿರುವಂಥ ಸಾಮಾನ್ಯ ಬೆಳವಣಿಗೆಗಳು. ಸತೀಶ್ ಜಾರಕಿಹೊಳಿ ಮನೆಯ ಡಿನ್ನರ್ ಸಭೆಗೂ ಕೂಡ ಅವರು ಆಕ್ಷೇಪವನ್ನು ತೆಗೆದಿದ್ದಾರೆ ಮತ್ತು ಆ ಡಿನ್ನರ್ ಸಭೆಯಲ್ಲಿ ಖುದ್ದು ಮುಖ್ಯಮಂತ್ರಿಯವರೇ ಭಾಗಿ ಬೇರೆ ಆಗಿದ್ದಾರಲ್ಲ, ಇದು ಅತ್ಯಂತ ಕೆಟ್ಟ ಸಂದೇಶವನ್ನು ರವಾನೆ ಮಾಡುತ್ತೆ ಅನ್ನೋಂಥದ್ದು DK ಶಿವಕುಮಾರ್ ಅವ್ರಿಗಿರುವಂತಹ ತಲೆಬಿಸಿ. ನನ್ನ ಅನುಪಸ್ಥಿತಿಯಲ್ಲಿ ಈ ರೀತಿಯ ಬೆಳವಣಿಗೆ ಸರಿಯಲ್ಲ ಅಂತ ಅವರು ಹೇಳ್ತಾ ಇದ್ದಾರಂತೆ. ವರಿಷ್ಠ ನಾಯಕರುಗಳಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡ್ತಿರಂತೆ. ಹೀಗೆ DK ಶಿವಕುಮಾರ್ ತಮ್ಮದೇ ಆದಂತಹ ದೂರನ್ನು ಹೈಕಮಾಂಡ್ಗೆ ನೀಡಿದ್ದಾರೆ. ಇದರ ನಡುವೆನೇ ಇನ್ನೊಂದು ಸ್ವರೂಪದ ಒತ್ತಡವನ್ನು ಕೂಡ ಹೇರಿದ್ದಾರೆ DK ಶಿವಕುಮಾರ್ ಅವರು ಅಂತೇಳಿ. ಯಾವುದು ಒತ್ತಡ? ಅದು ಹೈಕಮಾಂಡ್ಗೆ DK ಶಿವಕುಮಾರ್ ಅವರ ಒತ್ತಡ ಇರುವಂಥದ್ದು ಅಧಿಕಾರ ಹಂಚಿಕೆ ಒಡಂಬಡಿಕೆಯ ಸೂತ್ರ ಪಾಲನೆ ಆಗಬೇಕು. 2.5 ವರ್ಷ ಅಂತ ಹೇಳುವಂಥದ್ದು ಕೇವಲ ಬಾಯಿ ಮಾತು ಆಗಬಾರ್ದು. ಆ ಒಡಂಬಡಿಕೆಯ ಸೂತ್ರ ಜಾರಿಯಾಗಬೇಕು. ಅಧಿಕಾರ ಹಂಚಿಕೆ ಒಡಂಬಡಿಕೆ ಸೂತ್ರ ಪಾಲನೆ ಆಗಲೇಬೇಕು. ಪಕ್ಷದ ಒಳಗಡೆನೇ ನಾವು ಇದನ್ನು ಚರ್ಚೆ ನಡೆಸಿದ್ರು, 4 ಗೋಡೆ ಮಧ್ಯೆನೇ ನಾವು ಇದನ್ನು ಚರ್ಚಿಸಿದ್ರು, ನಾವು ಒಂದು 6 ಜನ ನಾಯಕರುಗಳೇ ಕೂತ್ಕೊಂಡು ಇದರ ಮಾತನಾಡಿದ್ರು ಕೂಡ ಇದರ ಪಾಲನೆ ಆಗಲೇಬೇಕು ಅನ್ನುವಂಥದ್ದು ಅವರ ಒತ್ತಡ. ಪಕ್ಷಕ್ಕೆ ನನ್ನ ಸೇವೆಯನ್ನು ಗುರುತಿಸಿ ನನಗೂ ಕೂಡ ಅವಕಾಶವನ್ನು ಮಾಡಿಕೊಡಿ ಅಂತ ಅವರು ಕೇಳ್ತಾ ಇದ್ದಾರಂತೆ. ಯಾಕಂದರೆ ಅಫ್ಕೋರ್ಸ್ ಅವರ ನೇತೃತ್ವದಲ್ಲಿ ಪಕ್ಷ ಹೆಚ್ಚು ಸಂಘಟನಾತ್ಮಕವಾಗಿ 2023ರ ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ಕೆಲಸ ಮಾಡಿತ್ತು, 24ರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕೆಲಸ ಮಾಡಿತ್ತು. ಆ ಸಂಘಟನೆಯ ಚಾತುರ್ಯ DK ಶಿವಕುಮಾರ್ ಅವರಿಗೆ ಇದ್ದೇ ಇತ್ತು. ಹೀಗಾಗಿ ನನ್ನ ಸೇವೆಯನ್ನು ಪರಿಗಣಿಸಿ ಅವಕಾಶ ಕೊಡಿ. KPCC ಅಧ್ಯಕ್ಷನಾಗಿ ನನ್ನ ಪಕ್ಷವನ್ನು ಗೆಲ್ಲಿಸಿದ್ದೇನೆ, ಪಕ್ಷಕ್ಕೆ 136 ಸೀಟ್ಗಳನ್ನು ತಂದುಕೊಟ್ಟೆ, ಅದಾದ ಮೇಲೆಗೆ 2 ಎಕ್ಸ್ಟ್ರಾ, ಒಟ್ಟು 138 ಸ್ಥಾನಗಳನ್ನು ತರಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದೀನಿ ಅನ್ನುವಂಥದ್ದು ಅವರ ವಾದ. ಹೀಗಾಗಿ KPCC ಅಧ್ಯಕ್ಷನಾಗಿ ನಾನು ಪಕ್ಷವನ್ನು ಗೆಲ್ಲಿಸಿದ್ದೇನೆ, ಇದೇ ಕಾರಣಕ್ಕೆ ತನಗೆ ಸ್ಥಾನಮಾನದ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ಬೈ ಎಲೆಕ್ಷನ್ನಲ್ಲೂ ಕೂಡ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬಂದಿದ್ದೀನಿ, 3ಕ್ಕೆ 3 ಕ್ಷೇತ್ರಗಳಲ್ಲೂ ಕೂಡ ಗೆಲುವನ್ನು ದಾಖಲಿಸಿಕೊಳ್ಳುವುದರಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಹೀಗಾಗಿ ಬೈ ಎಲೆಕ್ಷನ್ನಲ್ಲೂ ಕೂಡ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬಂದಿದ್ದೇನೆ, ಇದರ ಫಲ ನನಗೂ ಕೂಡ ಬೇಕಲ್ವಾ ಅನ್ನುವಂಥದ್ದು ಸಹಜವಾಗಿಯೇ ಅವರು ಮಾಡ್ತಿರುವಂಥ ಯೋಚನೆ. ಅಂದರೆ ತಪ್ಪಾಗಲಾರದು. CM ಸ್ಥಾನ ನೀಡದೇ ಇದ್ದರೆ KPCC ಅಧ್ಯಕ್ಷ ಬದಲಾವಣೆ ಬೇಡ ಅಂತೇಳಿ. ಅಂದರೆ ಒಂದು ವೇಳೆ ನೀವು ನನ್ನನ್ನು ಮುಖ್ಯಮಂತ್ರಿ ಮಾಡೋಕ್ಕೆ ಆಗದೇ ಇಲ್ಲ ಅಂತ ಹೇಳಿದರೆ ಪರವಾಗಿಲ್ಲ, ನಾನೇ KPCC ಅಧ್ಯಕ್ಷನಾಗಿ ಮುಂದುವರಿತೀನಿ, ಮುಂದಿನ ಎಲೆಕ್ಷನ್ವರೆಗೂ ಕೂಡ ಮುಂದುವರಿಸ್ಕೊಂಡು ಹೋದರೆ ಆಗ ತನ್ನ ಅದೃಷ್ಟ ಇದ್ದೇ ಇರುತ್ತೆ ಅನ್ನೋದು ಗೊತ್ತಿದೆ. ಯಾಕಂದರೆ ಅವರು ಉಪಮುಖ್ಯಮಂತ್ರಿಯಾಗಿ ಅವರು ಹೆಚ್ಚು ಪವರ್ಫುಲ್ ಆಗಿರುವಂಥದ್ದಲ್ಲ. ಇವತ್ತು ಸರ್ಕಾರದ ಮಟ್ಟದಲ್ಲೂ ಕೂಡ ಅವರು ಉಪಮುಖ್ಯಮಂತ್ರಿ ಜೊತೆಗೆ KPCC ಅಧ್ಯಕ್ಷರಾಗಿದ್ದಾರೆ. ಇದರ ಪವರ್ ಅವರ ಬಳಿಯಲ್ಲಿ ಇದ್ದೇ ಇರುವಂಥದ್ದು DK ಶಿವಕುಮಾರ್ ಅವರ ಬಳಿಯಲ್ಲಿ. ಹೀಗಾಗಿ ಈಗ DCM ಜೊತೆಗೆ ಒಬ್ಬ ಹೆಚ್ಚುವರಿ DCM ಮಾಡುವಂಥದ್ದಾಗಲಿ, ಅದು KPCC ಅಧ್ಯಕ್ಷರನ್ನು ಬದಲಾವಣೆ ಮಾಡಿ ತನ್ನ ಒಬ್ಬ DCM ಆಗಿ ಮಾತ್ರ ಕೂರಿಸಿದ್ರು ಅಂದರೆ ಅದು ಡಮ್ಮಿ ಆಗುತ್ತೆ ಹೊರತು ಅದರಿಂದಾಗಿ ಯಾವುದೇ ರೀತಿಯಾದಂತಹ ಹೆಚ್ಚು ಅವಕಾಶಗಳು ಅವರಿಗೆ ಸಿಗೋದಿಲ್ಲ, ರಾಜಕೀಯವಾದಂಥ ಪ್ರಾಬಲ್ಯ ಅವರಿಗೆ ಸಿಗೋದಿಲ್ಲ. ಅದಕ್ಕಾಗಿ ಅವರು KPCC ಅಧ್ಯಕ್ಷರ ಬದಲಾವಣೆ ಬೇಡ, CM ಸ್ಥಾನ ನೀಡದೇ ಇದ್ದರೆ KPCC ಅಧ್ಯಕ್ಷರ ಬದಲಾವಣೆ ಬೇಡ, ಹೆಚ್ಚುವರಿ DCM ಸ್ಥಾನ ಸೃಷ್ಟಿ ಮಾಡೋದು ಕೂಡ ಬೇಡ, ಯಾವುದೇ ಕಾರಣಕ್ಕಾಗಿ ಕೂಡ. ಒಂದು ವೇಳೆ ನೀವು ಮುಖ್ಯಮಂತ್ರಿಯೂ ಮಾಡಿಲ್ಲ ಓಕೆ, ಆದರೆ ಎಕ್ಸ್ಟ್ರಾ DCM ಅಂತೂ ಮಾಡಬೇಡಿ. ನಾನು ಒಬ್ಬನೇ ಉಪಮುಖ್ಯಮಂತ್ರಿ ಇರ್ತೀನಿ, ನಾನು PCC ಅಧ್ಯಕ್ಷರು ಕೂಡ ಆಗಿರ್ತೀನಿ. ಹೀಗಾಗಿ ಹೆಚ್ಚುವರಿ DCM ಹುದ್ದೆಯೂ ಕೂಡ ಬೇಡ ಅನ್ನುವಂತಹ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನವನ್ನು DK ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಮಾಡಿದ್ದಾರೆ. CM ಸಿದ್ದರಾಮಯ್ಯ ಆಪ್ತರು ಪಕ್ಷದಲ್ಲಿ ಗೊಂದಲವನ್ನು ಸೃಷ್ಟಿಸ್ತಾ ಇದ್ದಾರೆ. ಯಾಕಂದರೆ ಮುಖ್ಯಮಂತ್ರಿಯವರೇ ಹೋಗಿ ಡಿನ್ನರ್ ಮೀಟಿಂಗ್ನಲ್ಲಿ ಕೂತ್ಕೊಂಡು ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾದರೆ ಏನು ಸಂದೇಶ ಹೋಗುತ್ತೆ ಅನ್ನುವಂಥದ್ದು DK ಶಿವಕುಮಾರ್ ಅವರ ಆಕ್ಷೇಪ. ಇದಕ್ಕಾಗಿ ಆಪ್ತರು ಪಕ್ಷದಲ್ಲಿ ಗೊಂದಲವನ್ನು ಸೃಷ್ಟಿಸ್ತಾ ಇದ್ದಾರೆ. CM ಆಪ್ತರ ಹೇಳಿಕೆಗಳು ವಿಪಕ್ಷ ನಾಯಕರ ಪಾಲಿಗೆ ಅಸ್ತ್ರ ಆಗ್ತಾ ಇದೆ, ಪಕ್ಷದಲ್ಲಿ ಒಗ್ಗಟ್ಟಿಲ್ಲ ಅನ್ನುವಂತಹ ಸಂದೇಶ ರವಾನೆ ಆದರೆ ಕಷ್ಟ ಅನ್ನುವಂಥದ್ದನ್ನು DK ಶಿವಕುಮಾರ್ ಅವರು ಪಕ್ಷದ ನಾಯಕರುಗಳಿಗೆ ಹೇಳಿದಾರಂತೆ. ಹೀಗೆ ಇಲ್ಲಿ ಬಹಳಷ್ಟು ವಿಚಾರಗಳು ನಡೀತಾ ಇದ್ದಾವೆ. DK ಶಿವಕುಮಾರ್ಗೆ ತನ್ನದೇ ಆದಂತಹ ರಾಜಕೀಯ ರಣತಂತ್ರಗಳು ಇದ್ದೇ ಇದ್ದಾವೆ. ಅವರಿಗೆ ಈ ಹಂತದಲ್ಲಿ
ಮುಖ್ಯಮಂತ್ರಿ ಆಗುವವರೆಗೂ ಕೂಡ KPCC ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಬೇಕಂತ ಅನಿವಾರ್ಯತೆ ಇದೆ. ಯಾಕಂದರೆ ಅವರು KPCC ಅಧ್ಯಕ್ಷರಾಗಿ ಇದ್ದರೆ ಮಾತ್ರನೇ DCM ಹುದ್ದೆಗೆ ಮತ್ತು KPCC ಅಧ್ಯಕ್ಷ ಹುದ್ದೆ ಈ ಎರಡೂ ಹುದ್ದೆ ಅವರ ಬಳಿಯಲ್ಲಿರೋ ಕಾರಣಕ್ಕೆ ಅವರ ಗೌರವ ಹೆಚ್ಚು ಇರುವಂಥದ್ದು. ಅವರ ಮಾತನ್ನು ಕಾರ್ಯಕರ್ತರು ಕೇಳ್ತಿದ್ದಾರೆ, ಪಕ್ಷದ ಶಾಸಕರು ಕೇಳ್ತಾ ಇದ್ದಾರೆ, ಸಚಿವರುಗಳು ಕೇಳ್ತಾ ಇದ್ದಾರೆ. ಆದರೆ ಯಾವಾಗ KPCC ಅಧ್ಯಕ್ಷ ಸ್ಥಾನ ಹೋಗಿ ಕೇವಲ DCM ಆಗಿ ಉಳಿದ್ರೋ ಆವಾಗ ಎಲ್ಲವೂ ಕೂಡ ಪವರ್ ಸೆಂಟ್ರು ಮುಖ್ಯಮಂತ್ರಿ ಇರ್ತಾರೆ, KPCCಗೆ ಯಾರು ಅಧ್ಯಕ್ಷರಾಗಿ ಬರ್ತಾರೋ ಅವರು ಪವರ್ ಸೆಂಟರ್ ಆಗ್ತಾರೆ. ಇವರು ಯಾವುದೇ ರೀತಿಯ ಪವರ್ ಸೆಂಟರ್ ಆಗಿರೋಕ್ಕೆ ಅವಕಾಶ ಇರೋದಿಲ್ಲ. ಎರಡನೇದು, ಮುಖ್ಯಮಂತ್ರಿ ಆದರೂ ಅಂತ ಹೇಳಿದರೆ ಓಕೆ, ಅವರ ಕನಸು ನನಸಾದಂತ ಆಗುತ್ತೆ. ಅವ್ರಿಗೆ ಯಾವಾಗ KPCC ಅಧ್ಯಕ್ಷ ಸ್ಥಾನವನ್ನು ಬೇರೆಯವರಿಗೆ ಬಿಟ್ಟುಕೊಡೋದಕ್ಕೆ ಬಹುಶಃ ಯಾವುದೇ ರೀತಿಯಂತ ಹಿಂಜರಿಕೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಪಕ್ಷದ ಕೆಲಸವನ್ನು ಮಾಡ್ಕೊಂಡು ಹೋಗೋದಕ್ಕೆ ಒಬ್ಬರು ಫುಲ್ ಟೈಮ್ ಅಧ್ಯಕ್ಷರು ಬೇಕಿರ್ತಾರೆ. ಅದನ್ನು ಮುಖ್ಯಮಂತ್ರಿಯಾಗಿ ಕೂತ್ಕೊಂಡು ಮಾಡ್ತಾ ಕೂರೋದಕ್ಕೆ ಆಗೋದಿಲ್ಲ. ಪಕ್ಷ ಬೇರೆ ಇರುತ್ತೆ, ಸರ್ಕಾರದ ನಡೆಸ್ಕೊಂಡು ಹೋಗುವಂಥ ಬೇರೆ ಇರುತ್ತೆ. ಹಾಗೆಯೇ ಈಗ ತನ್ನನ್ನು ಕೇವಲ DCM ಆಗಿ ಇಟ್ಕೊಂಡು PCC ಅಧ್ಯಕ್ಷ ಬದಲಾವಣೆ ಮಾಡಿದರೂ ಅವ್ರಿಗೆ ಇಷ್ಟ ಇಲ್ಲ. ಮುಖ್ಯಮಂತ್ರಿ ಮಾಡಿನೇ PCC ಅಧ್ಯಕ್ಷರನ್ನು ಬದಲಾವಣೆ ಮಾಡಿ ಅನ್ನೋಂಥ ಡಿಮ್ಯಾಂಡ್ ಇಟ್ಟಿದ್ದಾರೆ DK ಶಿವಕುಮಾರ್ ಅವರು. ಆದರೆ ಇದರಲ್ಲಿ ಎಷ್ಟು ಕೇಳ್ತಾರೆ, ಯಾರು ಯಾವ ಸ್ವರೂಪದಲ್ಲಿ ಇದನ್ನು ಸ್ವೀಕರಿಸ್ತಾರೆ, ಹೈಕಮಾಂಡ್ ನಾಯಕರುಗಳ ಅಭಿಪ್ರಾಯ ಇದರಲ್ಲಿ ಏನಿರುತ್ತೆ ಅನ್ನೋದು ಭಾಳ ಮುಖ್ಯವಾಗಿ ಗೋಚರ ಆಗಬೇಕಾಗಿರೋದು. ಸದ್ಯಕ್ಕಂತೂ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬೆಳವಣಿಗೆಗಳು ಸಾಗ್ತಾ ಇದ್ದಾವೆ. ಯಾರು ಇದರಲ್ಲಿ ಮೇಲ್ಗೈ ಸಾಧಿಸ್ತಾರೆ ಅನ್ನೋದನ್ನು ನೋಡಬೇಕಾಗಿರುತ್ತದೆ. ಇದು ಇವತ್ತಿನ ಚದುರಂಗ. ನಮಸ್ಕಾರ.